Good morning, students. Myself, Dr. L. Manju Bhargavi, Assistant Professor, Government First Grade College, Madhugiri. Subject Commerce, and the paper is Indian Financial System, Semester 4th, and the program BCom. Session number 16, and the topic is classification of banking institutions. So in the section 15 onwards, in the session number 15 onwards, we are studying about financial institutions. ಅದರಲ್ಲಿ ಈ ಒಂದು ಸೆಷನ್ 16 ಸೆಷನಲ್ಲಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಕ್ಲಾಸಿಫಿಕೇಷನ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಇದೆ ಅದನ್ನು ನಾವು ನೋಡ್ತೀವಿ. ಸೊ ಲೆಟ್ಸ್ ಸಿ ದ ಇಂಟ್ರೊಡಕ್ಷನ್ ಪಾರ್ಟ್. ಕ್ಲಾಸಿಫಿಕೇಷನ್ ಆಫ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಕ್ಲಾಸಿಫೈ ಆಗ್ತವೆ? ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. ಜನರಲಿ ದ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಡಿಪೆಂಡ್ಸ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ನಾನ್ ಬ್ಯಾಂಕಿಂಗ್ ಮತ್ತು ಫರ್ದರ್ ಮ್ಯೂಚುವಲ್ ಫಂಡ್ಸ್, ಹಾಗೆ ಇನ್ಶೂರೆನ್ಸ್ ಆ್ಯಂಡ್ ಹೌಸಿಂಗ್ ಕೂಡ. ಮತ್ತು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಗೇನ್ ಯು ಹ್ಯಾವ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ಶೆಡ್ಯೂಲ್ಡ್ ಕೋಆಪ್ರೇಟಿವ್ ಬ್ಯಾಂಕ್ಸ್. ಸೊ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೂಡ ಫರ್ದರ್ ಕ್ಲಾಸಿಫಿಕೇಷನ್ನ ನೋಡ್ತೀವಿ. ಸೊ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಏನು? ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಎ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆ್ಯಸ್ ಡಿಫೈನ್ಡ್ ಇನ್ Section 1 and registered or provisionally registered or deemed to be registered or to the provisionally registered as banking institutions. Banking institutions registered ಆಗಿರಬೇಕು, deemed registered of Banking Act, a term Section 4 of the Banking Act 1965. ಈ ಬ್ಯಾಂಕಿಂಗ್ ಆ್ಯಕ್ಟ್ 1965 ಸೆಕ್ಷನ್ 4 ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟ್ರೇಷನ್ಸ್ ಬಗ್ಗೆ ಹೇಳಿದ್ದಾರೆ. ಬಟ್ ಡಸ್ ನಾಟ್ ಇನ್ಕ್ಲೂಡ್ ಅ ಪ್ರೊವಿಷನಲಿ ಆಫ್ಟರ್ ದ ಕಮಿಂಗ್ ಇನ್ ಟು ಆಪರೇಷನ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಎಸ್ಟೇಟ್ಸ್ ಅಮೆಂಡ್ಮೆಂಟ್ಸ್ ಆ್ಯಕ್ಟ್ 1971. ಅಗೇನ್ ದೇ ವಾಸ್ ಎನ್ ಅಮೆಂಡ್ಮೆಂಟ್, ಅಂದರೆ ಚೇಂಜಸ್. ಈಗ ಯಾವುದಾದ್ರೂ ಒಂದು ಆ್ಯಕ್ಟ್ ಪಾಸ್ ಆದರೆ ಅದರಲ್ಲಿ ಲೋಪದೋಷಗಳಿರ್ಬೋದು, ಹಾಗೆ ಸಮ್ ಪ್ರಾಬ್ಲಮ್ಸ್ ಆರ್ ಡಿಫಿಕಲ್ಟೀಸ್ ಇರ್ಬೋದು. ಸೊ ದೇ ಕೀಪ್ ಆನ್ ಅಮೆಂಡಿಂಗ್, ಅಂದರೆ ಚೇಂಜಸ್ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಇದರಲ್ಲಿ ಒಂದು ಎಸ್ಟೇಟ್ ಅಮೆಂಡ್ಮೆಂಟ್ಸ್, ಅಡ್ಮಿನಿಸ್ಟ್ರೇಷನ್ ಆಫ್ ಎಸ್ಟೇಟ್ ಅಮೆಂಡ್ಮೆಂಟ್ಸ್ ಆ್ಯಕ್ಟ್ 1971 ಸಮ್ ಪ್ರೊವಿಷನ್ಸ್ ಆರ್ ಇನ್ಕ್ಲೂಡೆಡ್. ಅದೆಲ್ಲ ಕೂಡ ಬ್ಯಾಂಕಿಂಗಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಬ್ಯಾಂಕ್ ಅಂದರೆ ಏನು? ಎ ಬ್ಯಾಂಕ್ ಈಸ್ ಅ financial institution which deals with deposits and advances and other related activities. ನಾವೇನಕ್ಕೆ ಹೋಗ್ತೀವಿ ಬ್ಯಾಂಕಿಗೆ? ಒಂದು ಅಮೌಂಟ್ ಡೆಪಾಸಿಟ್ ಮಾಡೋಕ್ಕೆ ಹೋಗ್ತೀವಿ, ಇಲ್ಲಾಂದರೆ ದುಡ್ಡು ತೊಗೊಳಕ್ಕೆ ಹೋಗ್ತೀವಿ. ಸೊ ಇವೆರಡು ಮೇಜರ್ ಫಂಕ್ಷನ್ಸ್. ಇವಲ್ಲದೆ ಟ್ರಾನ್ಸ್ಫರ್ ಮಾಡ್ತೀವಿ, ಡಿ ಡಿ ಮಾಡ್ತೀವಿ, ಚೆಕ್ ಡೆಪಾಸಿಟ್ ಮಾಡ್ತೀವಿ. ಸೊ ಲೋನ್ಸ್ಗೆ, ಬಾರೋಯಿಂಗ್ಸ್ಗೆ, ಮಾರ್ಗೇಜಸ್ಗೆ. ಸೊ ದೇರ್ ಆರ್ ಸೋ ಮೆನಿ ಅದರ್ ಫಂಕ್ಷನ್ಸ್ ವಿಚ್ ಆಲ್ ಆರ್ ಕವರ್ಡ್ ಅಂಡರ್ ಬ್ಯಾಂಕಿಂಗ್. ಸೊ ಸಿಂಪಲ್ ಮೀನಿಂಗಲ್ಲಿ ಇಟ್ ರಿಸೀವ್ಸ್ ಮನಿ ಫ್ರಮ್ ದೋಸ್ ಹೂ ವಾಂಟ್ ಟು ಸೇವ್ ಮನಿ ಇನ್ ದ ಫಾರ್ಮ್ ಆಫ್ ಡೆಪಾಸಿಟ್ಸ್ ಆ್ಯಂಡ್ ಲೆನ್ಸ್ ಟು ದೋಸ್ ಹೂ ನೀಡ್ ಇಟ್. ಯಾರ ಹತ್ರ ಸಫಿಷಿಯೆಂಟಾಗಿ ಕ್ಯಾಶ್ ಇದೆ, ಅವರು ಅದನ್ನು ಸೇವ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಕಡೆಯಿಂದ ಡಿಪಾಸಿಟ್ಸ್ ಕಲೆಕ್ಟ್ ಮಾಡುತ್ತೆ, ಮನಿನ ಕಲೆಕ್ಟ್ ಮಾಡುತ್ತೆ. ಅದೇ ರೀತಿ ಯಾರಿಗೆ ಮನಿ ನೀಡು ಮತ್ತು ನೆಸೆಸಿಟಿ ಇದೆ ಅವರಿಗೆ ಲೋ ಇನ್ ದ ಫಾರ್ಮ್ ಆಫ್ ಲೋನ್ ಪ್ರೊವೈಡ್ ಮಾಡುತ್ತೆ. ಅಂದರೆ ನಮಗೆ ಸಪೋಸ್ ನಾನು ಹೋಗಿ ಡೆಪಾಸಿಟ್ ಮಾಡಿದಾಗ ಐ ವಿಲ್ ಗೆಟ್ ಸರ್ಟೆನ್ ಇಂಟ್ರೆಸ್ಟ್ ಫ್ರಮ್ ದ ಬ್ಯಾಂಕ್, ಅದು ನನಗೆ ಇನ್ಕಮ್ ಆಗಿರುತ್ತೆ. ಅದೇ ರೀತಿ ಸಪೋಸ್ ನಾನೇನಾದರೂ ಲೋನ್ ತೊಗೊಂಡ್ರೆ ಬ್ಯಾಂಕಿಂದ ನಾನ್ ಇಂಟ್ರೆಸ್ಟ್ ಪೇ ಮಾಡಬೇಕು, ದಟ್ ವಿಲ್ ಬಿಕಮ್ ಇನ್ಕಮ್ ಟು ದ ಬ್ಯಾಂಕ್. ಸೊ ಅದಕ್ಕೆ ಸಿಂಪಲಾಗಿ ಹೇಳ್ತಾರೆ, ಎ ಬ್ಯಾಂಕ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಡೀಲ್ಸ್ ವಿತ್ ಡೆಪಾಸಿಟ್ಸ್ ಆ್ಯಂಡ್ ಅಡ್ವಾನ್ಸಸ್. ಅಡ್ವಾನ್ಸಸ್ ಮೀನ್ಸ್ ಲೈಕ್ ಲೋನ್ಸ್, ಅಡ್ವಾನ್ಸಸ್ ಆ್ಯಂಡ್ ಅದರ್ ರಿಲೇಟೆಡ್ ಸರ್ವೀಸಸ್. ಬೇರೆ ಬೇರೆ ರೀತಿ ಲೋನ್ಸು, ರಿಸೀವ್ಸು, ಡೆಪಾಸಿಟ್ಸ್, ಇದರ ಸರ್ವೀಸಸ್. It receives money from those who want to save money in the form of ಡೆಪಾಸಿಟ್ಸ್ ರೂಪದಾಗೆ ಇಸ್ಕೊಳ್ಳುತ್ತೆ, ಡೆಪಾಸಿಟ್ ಮಾಡಿಸ್ಕೊಳ್ಳುತ್ತೆ. ಆ್ಯಂಡ್ ಲೆಂಡ್ಸ್ ಟು ದೋಸ್ ಹೂ ನೀಡ್ ಇಟ್. ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ಇದೆ, ಅಂಥವ್ರಿಗೆ ಇಟ್ ವಿಲ್ ಲೆಂಡ್ ಟು ದೋಸ್ ಹೂ ಆರ್ ಇನ್ ನೀಡ್ ಆಫ್ ಇಟ್. The Oxford Dictionary defines a bank as
establishment for custody of money which it pays out on customer order. ಒಂದು ಆಕ್ಸ್ಫರ್ಡ್ ಡಿಕ್ಷನರಿ ಪ್ರಕಾರ ಬ್ಯಾಂಕ್ ಮೀನಿಂಗ್ ಏನು ಹೇಳ್ತಾರೆ, ಎಸ್ಟಾಬ್ಲಿಷ್ಡ್ ಫಾರ್ ಕಸ್ಟಡಿ ಆಫ್ ಮನಿ ಅಂದರೆ ನಮ್ಮ ಮನಿನ ಮ್ಯಾನೇಜ್ ಮಾಡೋದು, ಕಸ್ಟಡಿ ಆಫ್ ಮನಿ ವಿಚ್ ಇಟ್ ಪೇಸ್ ಔಟ್ ಆನ್ ಕಸ್ಟಮರ್ ಆರ್ಡರ್. ಕಸ್ಟಮರ್ ಆರ್ಡರ್ ಪಾಸ್ ಮಾಡಿದಾಗ ಇಟ್ ವಿಲ್ ಪೇ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಫೀಚರ್ಸ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಏನು ಮೇನ್ ಫೀಚರ್ಸು ಈ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ದು? ಇಟ್ ಮೇ ಬಿ ಆ್ಯನ್ ಇಂಡಿವಿಜುವಲ್ ಆರ್ ಫರ್ಮ್ ಆರ್ ಕಂಪನಿ. ಇದು ಇಂಡಿವಿಜುವಲ್ ಇರ್ಬೋದು, ಒಂದು ಕಂಪನಿ ರೀತಿ ಇರ್ಬೋದು, ಅಥವಾ ಒಂದು ಸ್ಮಾಲ್ ಫರ್ಮ್ ಕೂಡ ಆಗಿರ್ಬೋದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ನಾವು. ಸೆಕೆಂಡ್ ಒನ್, ಇಟ್ ಈಸ್ ಅ ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್ಸ್. Banking institutions are profit, of course they earn profit, at the same time it should be like service oriented. ಕಸ್ಟಮರ್ಸ್ಗೆ ಅದು ಸರ್ವಿಸ್ ಕೂಡ ಮಾಡಬೇಕು, ವೇರಿಯಸ್ ಸರ್ವಿಸ್ ಇಟ್ ಶುಡ್ ಪ್ರೊವೈಡ್ ಟು ದ ಕಸ್ಟಮರ್ಸ್ ಫಾರ್ ದೇರ್ ಕನ್ವೀನಿಯನ್ಸ್. ಅವ್ರ ಕನ್ವೀನಿಯನ್ಸ್ಗೋಸ್ಕರ ವೇರಿಯಸ್ ಬ್ಯಾಂಕಿಂಗ್ ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾ ಇರಬೇಕು. ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಬಾರೋವರ್ಸ್ ಆ್ಯಂಡ್ ಲೆಂಡರ್ಸ್. ಬಾರೋವರ್ಸ್ ಮೀನ್ಸ್ ಯಾರಿಗೆ ಬೇಕಾಗಿದೆ, ಲೆಂಡರ್ಸ್ ಮೀನ್ಸ್ ಯಾರು ಮನಿ ಕೊಡ್ತಿದ್ದಾರೆ ಬ್ಯಾಂಕಿಗೆ, ಯಾರು ಡೆಪಾಸಿಟ್ ಮಾಡ್ತಿದ್ದಾರೆ. ಸೊ ಇವರಿಬ್ಬರು ಮಧ್ಯ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅನ್ ಏಜೆಂಟ್, ಇಂಟರ್ಮೀಡಿಯರಿ. ಇನ್ನು ಹೇಳೋದಾದರೆ ಇಟ್ ಬಿಲ್ಡ್ಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಬಾರೋವರ್ಸ್ ಆ್ಯಂಡ್ ದ ಲೆಂಡರ್ಸ್. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ಸ್ ಏನು, ಮೇನ್ ಫೀಚರ್ಸ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. ಇಟ್ ಡೀಲ್ಸ್ ವಿತ್ ಮನಿ. ಆಬ್ವಿಯಸ್ಲಿ ಬ್ಯಾಂಕ್ ಮೀನ್ಸ್ ಮನಿ, money deposit, money withdrawal, money exchange. So money in the form of various deposit scheme ಅಥವಾ ಲೋನ್ಸ್ ಇನ್ ದ ಫಾರ್ಮ್ ಆಫ್ ಮನಿ, ಟೇಕಿಂಗ್ ಶಾರ್ಟ್ ಟರ್ಮ್ ಲೋನ್, ಲಾಂಗ್ ಟರ್ಮ್ ಲೋನ್ ಎಟ್ಸೆಟ್ರಾ. ಸೊ ಇದೆಲ್ಲ ಕೂಡ ಬ್ಯಾಂಕ್ ಬೇಸಿಕಲಿ ಡೀಲ್ಸ್ ವಿತ್ ಮನಿ. ನೆಕ್ಸ್ಟ್ ಇಟ್ ಆಕ್ಸೆಪ್ಟ್ಸ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್. ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಯಾರು ಸೇಫ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರಿಗೆ ಇದು ಡೆಪಾಸಿಟ್ಸ್ನ ಆಕ್ಸೆಪ್ಟ್ ಮಾಡುತ್ತೆ ಅವ್ರ ಕಡೆಯಿಂದ. ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಅಡ್ವಾನ್ಸಸ್, ಲೋನ್ಸ್, ಕ್ರೆಡಿಟ್ ಟು ಕಸ್ಟಮರ್. ಅಡ್ವಾನ್ಸಸ್ಸು ಹಾಗೆ ಕ್ರೆಡಿಟ್, ಸಾಲ, ಲೋನ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಅಡ್ವಾನ್ಸ್, ಲೋನ್ಸ್ ಆ್ಯಂಡ್ ಕ್ರೆಡಿಟ್, ದೀಸ್ ತ್ರೀ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್. ಇದು ಕೂಡ ಒನ್ ಆಫ್ ದ ಫೀಚರ್ಸ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಪೇಮೆಂಟ್ ಆನ್ ವಿಡ್ರಾವಲ್ ಫೆಸಿಲಿಟೀಸ್ ಆಲ್ಸೋ. ಪೇಮೆಂಟ್ ಫೆಸಿಲಿಟಿನೂ ಮಾಡುತ್ತೆ, ಹಾಗೆ ವಿಡ್ರಾವಲ್ ಫೆಸಿಲಿಟಿ. ವಿಡ್ರಾವಲ್ ಮೀನ್ಸ್ we can withdraw whenever we want, either through ATM or you can go straight away to bank, or you can withdraw in the form of check. Suppose you want somebody else to withdraw money from your account, you can give them check. ನೀವು ಯಾರಿಗಾದರೂ ಪೇ ಮಾಡಬೇಕು, ನಿಮ್ಮ ಹತ್ರ ಕ್ಯಾಶ್ ಇಲ್ಲ, ಸೊ ಅವಾಗ ನೀವೊಂದು ಚೆಕ್ ಕೊಟ್ಟರು ಅವರು ಹೋಗಿ ವಿಡ್ರಾ ಮಾಡ್ತಾರೆ ನಿಮ್ಮ ಬಿಹಾಫಲ್ಲಿ. ಇಟ್ ಪ್ರೊವೈಡ್ಸ್ ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವೀಸಸ್. ನೆಕ್ಸ್ಟ್ ಈ ಒಂದು ಬ್ಯಾಂಕಿಂಗ್ನ ಕ್ಲಾಸಿಫೈ ಮಾಡೋದು ಮೇಯ್ನಾಗಿ ಕಮರ್ಷಿಯಲ್ ಬ್ಯಾಂಕ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಪೇಮೆಂಟ್ಸ್ ಬ್ಯಾಂಕ್ ಆ್ಯಂಡ್ ಕೋಆಪರೇಷನ್ ಬ್ಯಾಂಕ್. ಸೊ ಇವು ಬೇಸಿಕ್ಕಾಗಿ 4 ಕ್ಲಾಸಿಫಿಕೇಷನ್ಸ್, 4 ಕ್ಯಾಟಗರಿಯಲ್ಲಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ನ ಕ್ಲಾಸಿಫೈ ಮಾಡ್ತಾರೆ. ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್, ಹಾಗೆ ಸಣ್ಣ ಪುಟ್ಟ ಫೈನಾನ್ಸ್ ಬ್ಯಾಂಕ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಇರ್ತವೆ ಸಣ್ಣ ಪುಟ್ಟ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್. ಹಾಗೆ ಪೇಮೆಂಟ್ಸ್ ಬ್ಯಾಂಕ್ಸ್, ಪೇಮೆಂಟ್ಗೋಸ್ಕರ. ಕೋಆಪರೇಷನ್ ಬ್ಯಾಂಕ್ಸ್, ಕೋಆಪರೇಷನ್ ಬ್ಯಾಂಕ್ ಈಸ್ ಆಲ್ಸೋ ಒನ್ ಆಫ್ ದ ಕ್ಲಾಸಿಫಿಕೇಷನ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಏನು? ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ರೆಗ್ಯುಲೇಟೆಡ್ ಅಂಡರ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949. ಯಾವ ಬ್ಯಾಂಕಿಂಗ್ ರೆಗ್ಯುಲೇಷನಲ್ಲಿ ಕಮರ್ಷಿಯಲ್ ಬ್ಯಾಂಕ್ ರಿಜಿಸ್ಟರ್ ಆಗಿರುತ್ತೆ? In the act, it will regulated under the Banking Registration Act 1949, and their business model is designed to make profit. Commercial, the meaning itself says business. ಅಂದರೆ ಇವ್ರಿಗೆ ಸರ್ವಿಸ್ ಮಾಡ್ತಾರೆ, ಬಟ್ ಸರ್ವಿಸ್ಗಿಂತಲೂ ಜಾಸ್ತಿ ಕಮರ್ಷಿಯಲ್ ಬ್ಯಾಂಕ್ಸ್ ದೇ ಅರ್ನ್ ಪ್ರಾಫಿಟ್, ದೇ ವಿಲ್ ಡೂ ಬಿಸ್ನೆಸ್. ಅವರು ಹೆಚ್ಚೆಚ್ಚು ಪ್ರಾಫಿಟ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರ್ತವೆ ಕಮರ್ಷಿಯಲ್ ಬ್ಯಾಂಕ್ಸ್. Their primary function is to accept deposits and grant loans to the general public. ಈ ಕಮರ್ಷಿಯಲ್ ಬ್ಯಾಂಕ್ಸ್ದು ಮೇನ್ ಫಂಕ್ಷನ್, ಮೇನ್ ರೋಲ್ ಏನಪ್ಪ ಅಂದರೆ ಪಬ್ಲಿಕ್ ಕಡೆಯಿಂದ ಡೆಪಾಸಿಟ್ನ ಆಕ್ಸೆಪ್ಟ್ ಮಾಡೋದು, ಹಾಗೆ ಜನರಲ್ ಪಬ್ಲಿಕ್ಗೆ ಲೋನ್ಸ್ ಪ್ರೊವೈಡ್ ಮಾಡೋದು. ಲೋನ್ಸ್ ಪ್ರೊವೈಡ್ ಮಾಡೋದ್ರಿಂದ ಇಟ್ ವಿಲ್ ಅರ್ನ್ ಇಂಟ್ರೆಸ್ಟ್ ಫ್ರಮ್ ದ ಪಬ್ಲಿಕ್. ಕಾರ್ಪೊರೇಟ್ ಆ್ಯಂಡ್ ಗವರ್ನಮೆಂಟ್ ಬ್ಯಾಂಕ್, ಕಾರ್ಪೊರೇಟ್ ಬ್ಯಾಂಕ್ಸ್ಗೂ ಲೋನ್ ಕೊಡುತ್ತೆ. ಈವನ್ ಇಟ್ ಪ್ರೊವೈಡ್ಸ್ ಲೋನ್ ಟು ದ ಗವರ್ನಮೆಂಟ್ ಆಲ್ಸೋ.
ಕಮರ್ಷಿಯಲ್ ಬ್ಯಾಂಕ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು, ಇದನ್ನು ಮತ್ತೆ 4 ರಕದಲ್ಲಿ ನಾವು ಕ್ಲಾಸಿಫೈ ಮಾಡ್ಬೋದು. ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಅಂದರೆ ಯೂಶ್ವಲಿ ಆಲ್ ನ್ಯಾಷನಲೈಸ್ಡ್ ಬ್ಯಾಂಕ್ ಕಮ್ಸ್ ಅಂಡರ್ ದಿಸ್. ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ಬ್ಯಾಂಕ್ಸ್ ಅಂತ. ಹಾಗೆ ಫಾರಿನ್ ಬ್ಯಾಂಕ್ಸ್ which usually deals with the transfer or services of foreign countries, foreign exchanges ಅಥವಾ foreign countries ಅಥವಾ transfer ಅಥವಾ ರಿಸೀವಿಂಗ್ ಮನಿ, ಡೆಪಾಸಿಟಿಂಗ್ ಎಟ್ಸೆಟ್ರಾ, ಫಾರಿನ್ ಬ್ಯಾಂಕ್ಸ್. ನೆಕ್ಸ್ಟ್ ರೀಜನಲ್ ರೂರಲ್ ಬ್ಯಾಂಕ್ಸ್, ಅಂದರೆ ರೂರಲ್ ಬ್ಯಾಂಕ್ಸ್, ಗ್ರಾಮೀಣ ಬ್ಯಾಂಕ್ಗಳಂತ ನಾವು ಹೇಳ್ತೀವಲ್ಲ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ರೂರಲ್ ಬ್ಯಾಂಕ್ಸ್. ಈ ಕಮರ್ಷಿಯಲ್ ಬ್ಯಾಂಕ್ಸ್ನ 4 ರಕದಾಗೆ ಕ್ಯಾಟಗರೀಸ್ ಮಾಡ್ತಾರೆ. ಯಾವ್ಯಾವಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಫಾರಿನ್ ಬ್ಯಾಂಕ್ಸ್, ಹಾಗೆ ರೀಜನಲ್ ರೂರಲ್ ಬ್ಯಾಂಕ್. ನೆಕ್ಸ್ಟ್ ಈಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದರೆ ಏನು? These are the nationalized banks and account for more than 75% of the total banking business in the country. ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಟೋಟಲ್ ಬ್ಯಾಂಕಿಂಗ್ ಬಿಸ್ನೆಸ್ ಅಂದರೆ ಕಂಟ್ರಿಯಲ್ಲಿ 75% ಈ ಪಬ್ಲಿಕ್ ಬ್ಯಾಂಕ್ಸೇ ಇರ್ತವೆ ಕಮರ್ಷಿಯಲಲ್ಲಿ. ಮೆಜಾರಿಟಿ ಆಫ್ ಸ್ಟೇಕ್ಸ್ ಇನ್ ದೀಸ್ ಬ್ಯಾಂಕ್ಸ್ ಆರ್ ಹೆಲ್ಡ್ ಬೈ ದ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರ್ತವೆ ಈ ಒಂದು ಬ್ಯಾಂಕಿಂಗ್ದು. In terms of volume, SBI is the largest public sector bank in India. ನಮ್ಮ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಯಾವುದು ಅಂದರೆ SBI ಬ್ಯಾಂಕ್. ಅದೇ ರೀತಿ ಈಸ್ ದ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ, ಆ್ಯಂಡ್ ಆಫ್ಟರ್ ಇಟ್ಸ್ ಮರ್ಜರ್ ವಿತ್ 5 ಅಸೋಸಿಯೇಟ್ ಬ್ಯಾಂಕ್ಸ್, ಇಟ್ ಹ್ಯಾಸ್ ಗಾಟ್ ಅ ಪೊಸಿಷನ್ ಅಮಂಗ್ ದ ಟಾಪ್ 50 ಬ್ಯಾಂಕ್ಸ್ ಆಫ್ ದ ವರ್ಲ್ಡ್. ಆಮೇಲೆ 5 ಅಸೋಸಿಯೇಟ್ ಬ್ಯಾಂಕುಗಳು SBIಯಲ್ಲಿ ಮರ್ಜ್ ಆದಮೇಲೆ ವರ್ಲ್ಡ್ ಬ್ಯಾಂಕ್ ರೆಕಾರ್ಡಲ್ಲಿ 50ನೇ ಟಾಪ್ 15ನಲ್ಲಿ ಇಟ್ ಗಾಟ್ 1 ಪೊಸಿಷನ್ ಇನ್ ದ ವರ್ಲ್ಡ್. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ನಾವು ಆಲ್ರೆಡಿ ನೋಡಿದ್ದೀವಿ. ದೀಸ್ ಇನ್ಕ್ಲೂಡ್ ಬ್ಯಾಂಕ್ಸ್ ಇನ್ ವಿಚ್ ಮೇಜರ್ ಸ್ಟೇಕ್ ಆರ್ ಈಕ್ವಿಟಿ ಈಸ್ ಹೆಲ್ಡ್ ಬೈ ದ private shareholders. Private shareholders will occupy majority of the shares. All the banking rules and regulations laid down by the RBI will be applicable on private sector banks as well. ಈಗ ಪ್ರೈವೇಟ್ ಬ್ಯಾಂಕ್ ಅಂದ ತಕ್ಷಣ ದೇ ಕೆನಾಟ್ ಹ್ಯಾವ್ ದೇರ್ ಓನ್ ರೂಲ್ಸ್, ದೇ ಕೆನಾಟ್ ಹ್ಯಾವ್ ದೇರ್ ಓನ್ ಗೈಡ್ಲೈನ್ಸ್. They all have to follow the guidelines and rules and regulations of RBI only. RBI Reserve Bank of India ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೇ ಅವರು ಕೂಡ ಫಾಲೋ ಮಾಡಬೇಕಾಗುತ್ತೆ. ಪ್ರೈವೇಟ್ ಬ್ಯಾಂಕ್ ಆದರೂ ಕೂಡ ದೇ ಶುಡ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ RBI. ನೆಕ್ಸ್ಟ್ ಫಾರಿನ್ ಬ್ಯಾಂಕ್ಸ್, ಆಲ್ರೆಡಿ ನಾನು ಹೇಳ್ದಂಗೆ on these foreign banks is has its headquarters in foreign countries but operates in India. ಅಂದರೆ ಲೈಕ್ ಬ್ರ್ಯಾಂಚಸ್ ಬೇರೆ ಕಂಟ್ರೀಸಲ್ಲಿ ಹೆಡ್ ಆಫೀಸ್ ಇರುತ್ತೆ, ಹೆಡ್ ಬ್ಯಾಂಕ್ ಇರ್ತವೆ. ಇಲ್ಲಿ ಇಂಡಿಯಾದಲ್ಲಿ ಅವುಗಳ ಬ್ರಾಂಚಸ್ ಇರ್ತವೆ, ಫಾರಿನ್ ಬ್ಯಾಂಕ್ಸ್ ಅಂತ ನಾವು ಅದನ್ನು ಕರಿತೀವಿ. ಬಟ್ ಆಪರೇಟ್ಸ್ ಇನ್ ಇಂಡಿಯಾ ಆ್ಯಸ್ ಅ ಪ್ರೈವೇಟ್ ಎಂಟಿಟಿ ಥರ ಆಪ್ರೇಟ್ ಮಾಡ್ತವೆ. ದೀಸ್ ಬ್ಯಾಂಕ್ಸ್ ಏಟ್ ಅಂಡರ್ ದ ಆಬ್ಲಿಗೇಷನ್ಸ್ ಟು ಫಾಲೋ ದ ರೆಗ್ಯುಲೇಷನ್ ಆಫ್ ಇಟ್ಸ್ ಹೋಮ್ ಕಂಟ್ರಿ ಆ್ಯಸ್ ವೆಲ್ ಆ್ಯಸ್ ದ ಕಂಟ್ರಿ ಇನ್ ವಿಚ್ ದೇ ಆರ್ ಆಪ್ರೇಟಿಂಗ್. ಈ ಫಾರಿನ್ ಬ್ಯಾಂಕ್ಸು ಅವರ ಹೆಡ್ ಆಫೀಸಸ್ ಅಥವಾ ಅವರ ಮೇನ್ ಹೆಡ್ ಆಫೀಸ್ ಅಥವಾ ಮೇನ್ ಬ್ಯಾಂಕ್, ಮದರ್ ಬ್ಯಾಂಕ್ ಯಾವ ಕಂಟ್ರಿಯಲ್ಲಿರುತ್ತೋ ಆ ಕಂಟ್ರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಯಾವ ಕಂಟ್ರಿಯಲ್ಲಿ ಆಪ್ರೇಟ್ ಮಾಡ್ತಾ ಇರ್ತವೆ ಆ ಕಂಟ್ರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಫಾಲೋ ಮಾಡ್ತಿರ್ತವೆ ಈ ಫಾರಿನ್ ಬ್ಯಾಂಕ್ಸ್. ಈಗ ರೀಜನಲ್ ರೂರಲ್ ಬ್ಯಾಂಕ್ಸ್, ಇವು ಲಾಸ್ಟ್ ಬ್ಯಾಂಕ್ಸ್ ನಾವು ಡಿಸ್ಕಸ್ ಮಾಡ್ದಂಗೆ, ದೀಸ್ ಆರ್ ಆಲ್ಸೋ ಸ್ಕೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಬಟ್ ದೇ ಆರ್ ಎಸ್ಟಾಬ್ಲಿಷ್ಡ್ ವಿತ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಪ್ರೊವೈಡಿಂಗ್ ಕ್ರೆಡಿಟ್ ಟು ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ಈ ರೀಜನಲ್ ರೂರಲ್ ಬ್ಯಾಂಕ್ಸು ಇದರ ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ವೀಕರ್ ಸೆಕ್ಷನ್ ಪೀಪಲ್ಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡೋದು. ಲೈಕ್ ಅಗ್ರಿಕಲ್ಚರಲ್ ಲೇಬರ್ಸ್, ಮಾರ್ಜಿನಲ್ ಫಾರ್ಮರ್ಸ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸ್, ಸಣ್ಣ ಪುಟ್ಟ ಬಿಸ್ನೆಸ್. ಸ್ಮಾಲ್ ಎಂಟರ್ಪ್ರೈಸಸ್ ಮೀನ್ಸ್ ವೆರಿ ಸ್ಮಾಲ್ ಬಿಸ್ನೆಸ್ಸಸ್ ಬಟ್ ಯೂಶ್ವಲಿ ಆಪರೇಟ್ ಎಟ್ ರೀಜನಲ್ ಲೆವೆಲಲ್ಲಿ ಆಪ್ರೇಟ್ ಮಾಡ್ತವೆ, ಅಂದರೆ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿರ್ತವೆ. ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ and may have branches in selected urban areas as well. ಇವುಗಳ ಮೇನ್ ಬ್ರಾಂಚಸ್ ಸಿಟಿಯಲ್ಲಿ ಕೂಡ ಇರ್ಬೋದು. ಇಂಡಿಯಾದಲ್ಲಿ ಬೇರೆ ಬೇರೆ ರೀಜನಲ್ ಬ್ಯಾಂಕ್ಸ್ ಕೂಡ, ರೀಜನಲ್ ರೂರಲ್ ಬ್ಯಾಂಕ್ಸ್ ಇರ್ತವೆ. ಸೊ ವಿಲ್ ಜಸ್ಟ್ ಹ್ಯಾವ್ ಅ ಲುಕ್ ಆನ್ ದಿಸ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಒನ್ಸ್.
These are also scheduled commercial, ಇವು ಕೂಡ scheduled commercial banks, ಬಟ್ ದೇ ಆರ್ ಎಸ್ಟಾಬ್ಲಿಷ್ಡ್ ವಿತ್ ದ ಇವ್ರ ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ವೀಕರ್ ಸೆಕ್ಷನ್ಸ್ಗೆ ಇದು ಫೈನಾನ್ಸ್ ಅಸಿಸ್ಟೆಂಟ್ ಅಥವಾ ಹೆಲ್ಪ್ನ ಪ್ರೊವೈಡ್ ಮಾಡೋವಂಥದ್ದು. ಯಾರ್ಯಾರು ವೀಕರ್ ಸೆಕ್ಷನ್ ಆಫ್ ದ ಕಮ್ಯುನಿಟಿ ಅಂದರೆ ಅಗ್ರಿಕಲ್ಚರಲ್ ಲೇಬರ್ಸ್, ಮಾರ್ಜಿನಲ್ ಫಾರ್ಮರ್ಸ್ ಅಂದರೆ ಫಾರ್ಮರ್ಸ್ ವಿತ್ ವೆರಿ ಸ್ಮಾಲ್ ಪ್ರಾಫಿಟ್ ಅರ್ನಿಂಗ್ ತುಂಬ ಕಡಿಮೆ ಪ್ರಾಫಿಟ್ ಅರ್ನ್ ಮಾಡುವಂಥ ರೈತರಿಗೆ, ಮಾರ್ಜಿನಲ್ ಫಾರ್ಮರ್ಸ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್, ಸಣ್ಣ ಪುಟ್ಟ ಬಿಸ್ನೆಸ್ಗಳಿಗೆ ಪ್ರೊವೈಡ್ ಮಾಡುತ್ತೆ ಲೋನ್ ಇದು. ದೇ ಯೂಶ್ವಲಿ ಆಪ್ರೇಟೆಡ್ ರೀಜನಲ್ ಲೆವೆಲ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ. ಅದೇ ರೀತಿ ಅವುಗಳ ಬ್ರ್ಯಾಂಚು ಸಿಟೀಸಲ್ಲಿ ಕೂಡ, ಅರ್ಬನ್ ಏರಿಯಾದಲ್ಲಿ ಕೂಡ ಇರ್ಬೋದು. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸು ಎರಡನೇ ಕ್ಯಾಟಗರಿ. ಏನಿದು ಸ್ಮಾಲ್ ಕಮರ್ಷಿಯಲ್ ಬ್ಯಾಂಕ್ಸ್ ನೋಡಿವಿ ನಾವು ಆಲ್ರೆಡಿ. ಈಗ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ನೋಡೋಣ. This is a niche banking segment in the country and is aimed to provide financial inclusion to sections of the society that are not served by other banks. ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂದರೆ ಬೇರೆ ಬೇರೆ ಬ್ಯಾಂಕಲ್ಲಿ ಅವ್ರಿಗೆ ಫೆಸಿಲಿಟೀಸ್ ಅಥವಾ ಸರ್ವಿಸ್ ಸಿಕ್ಕಿಲ್ಲ ಆದರೆ they approach these small banks. The main customers of small and marginal farmers, unorganized sector entities and small business units. These are licensed under section 22 of the Banking Regulation Act. ಇದು ಯಾವ ಸೆಕ್ಷನಲ್ಲಿ ಲೈಸೆನ್ಸ್ ರೆಗ್ಯುಲೇಟ್ ಆಗಿರುತ್ತೆ ಅಂದರೆ ಅಂಡರ್ ಸೆಕ್ಷನ್ 2 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 Section 22 will talk about these small finance banks and are governed by the provisions of RBI Act 1973 and FEMA. So ಈ ಸ್ಮಾಲ್ ಬ್ಯಾಂಕ್ಸ್ ಕೂಡ ಆರ್ ಬಿ ಐ ಪ್ರೊವಿಷನ್ಸ್ ಆಫ್ ಆರ್ ಬಿ ಐ ಆ್ಯಕ್ಟನ್ನ ಫಾಲೋ ಮಾಡ್ತಾ ಇರುತ್ತೆ 1973 ಆ್ಯಂಡ್ FEMA. ಮೂರನೇದು ಪೇಮೆಂಟ್ ಬ್ಯಾಂಕ್ಸ್. ನಾವು ಆಲ್ರೆಡಿ ನೋಡಿದ್ದೀವಿ. ಥರ್ಡ್ ಟೈಪ್ ಆಫ್ ಬ್ಯಾಂಕ್ ಈಸ್ ಪೇಮೆಂಟ್ ಬ್ಯಾಂಕ್ಸ್. This is a relatively new model of bank in the Indian banking industry. It was conceptualized by the RBI and is allowed to accept a restricted deposits. The amount is currently limited to 1 lakh per customer. ಈ ಪೇಮೆಂಟ್ ಬ್ಯಾಂಕಲ್ಲಿ ಕಸ್ಟಮರ್ 1 ಲಕ್ಷದವರೆಗೂ ತೊಗೋಬೋದು. ಒಂದು ಲಿಮಿಟ್ ಇದೆ. ಲಿಮಿಟ್ ಈಸ್ ಅಪ್ ಟು 1 lakh ಅಂತ ನಾವು ಹೇಳ್ಬೋದು. ಅದೇ ರೀತಿ ದೇ ಆಲ್ಸೋ ಆಫರ್ಡ್ ಸರ್ವೀಸಸ್ ಲೈಕ್ ATM ಕಾರ್ಡ್ಸ್. ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಥರ ಈ ಪೇಮೆಂಟ್ ಬ್ಯಾಂಕ್ಸ್ ಕೂಡ ATM ಪ್ರೊವೈಡ್ ಮಾಡುತ್ತೆ, ಡೆಬಿಟ್ ಕಾರ್ಡ್ ಪ್ರೊವೈಡ್ ಮಾಡುತ್ತೆ, ಹಾಗೆ ನೆಟ್ ಬ್ಯಾಂಕಿಂಗ್, ಹಾಗೆ ಮೊಬೈಲ್ ಬ್ಯಾಂಕಿಂಗ್ ಕೂಡ ಪ್ರೊವೈಡ್ ಮಾಡುತ್ತೆ ಈ ಪೇಮೆಂಟ್ ಬ್ಯಾಂಕ್ಸ್. ಸೊ ವಿ ಜಸ್ಟ್ ಸಿ ಒನ್ಸ್ ಅಗೇನ್ ದಿಸ್ ಈಸ್ ರಿಲೇಟಿವ್ಲಿ ನ್ಯೂ ಮಾಡೆಲ್ ಆಫ್ ಹೊಸ ಬ್ಯಾಂಕಿಂಗ್ ಮಾಡೆಲ್ ಇದು ಪೇಮೆಂಟ್ ಬ್ಯಾಂಕ್ಸ್ ಅಂದರೆ in the Indian banking industry. It was conceptualized by the RBI ಅದನ್ನು ಪ್ಲಾನ್ ಮಾಡಿರೋದು. ಇಟ್ ಈಸ್ ಅಲೌಡ್ ಟು ಆಕ್ಸೆಪ್ಟ್ ರಿಸ್ಟ್ರಿಕ್ಟೆಡ್ ಡೆಪಾಸಿಟ್ಸ್ನ. ರಿಸ್ಟ್ರಿಕ್ಟ್ ಅಂದರೆ ತುಂಬ ಡೆಪಾಸಿಟ್ಸ್ನ ತೊಗೊಳ್ಳಲ್ಲ, ಇದು ಬರೀ ಪೇಮೆಂಟ್ ಮಾಡ್ತಾ ಇರುತ್ತೆ. ಇಟ್ ವಿಲ್ ಅರ್ನ್ ಇಂಟ್ರೆಸ್ಟ್. ಸೊ ಇಲ್ಲಿ ಡೆಪಾಸಿಟ್ಸ್ ತುಂಬ ರಿಸ್ಟ್ರಿಕ್ಟೆಡ್ ಇರುತ್ತೆ. ದ ಅಮೌಂಟ್ ಈಸ್ ಕರೆಂಟ್ಲಿ ಲಿಮಿಟೆಡ್ ಟು 1 lakh ಪರ್ ಕಸ್ಟಮರ್. ಜಾಸ್ತಿಯಲ್ಲಿ ಡೆಪಾಸಿಟ್ ಮಾಡೋ ಹಾಗಿಲ್ಲ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕಂದರೆ ಇದ್ರ ಮೇನ್ ಇಂಟೆನ್ಷನ್ನು ಡೆಪಾಸಿಟ್ ಮಾಡೋದಲ್ಲ, ಇದರ ಮೇನ್ ಇಂಟೆನ್ಷನು ಪೇಮೆಂಟ್ ಮಾಡೋದು. ಹಾಗೆ ದೇ ಆಲ್ಸೋ ಆಫರ್ಡ್ ಸರ್ವೀಸಸ್ ಲೈಕ್ ATM ಕಾರ್ಡ್ ಸರ್ವೀಸು, ಡೆಬಿಟ್ ಕಾರ್ಡ್ ಸರ್ವೀಸು, ನೆಟ್ ಬ್ಯಾಂಕಿಂಗು ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸರ್ವೀಸ್ ಎಲ್ಲ ಕೂಡ ಪ್ರೊವೈಡ್ ಮಾಡ್ತಾ ಇರ್ತವೆ. ನೆಕ್ಸ್ಟ್ ಲಾಸ್ಟ್ ಒನ್ ಕೋಆಪ್ರೇಟಿವ್ ಬ್ಯಾಂಕ್ಸ್. ಈ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅಂದ್ರೇನು? ಕೋಆಪ್ರೇಟಿವ್ ಬ್ಯಾಂಕ್ಸ್ ಆರ್ ರಿಜಿಸ್ಟರ್ಡ್ ಅಂಡರ್ ದ ಕೋಆಪ್ರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1912. ಈ ಕೋಆಪ್ರೇಟಿವ್ ಸೊಸೈಟಿ ಆ್ಯಕ್ಟ್ 1912 ಇದರಲ್ಲಿ ಆ ಆ್ಯಕ್ಟಲ್ಲಿ ಈ ಕೋಆಪ್ರೇಟಿವ್ ಬ್ಯಾಂಕ್ಸು ರಿಜಿಸ್ಟರ್ಡ್ ಆಗಿರ್ತವೆ. ಆ್ಯಂಡ್ ದೇ ಆರ್ ರನ್ ಬೈ ಎನ್ ಎಲೆಕ್ಟೆಡ್ ಮ್ಯಾನೇಜಿಂಗ್ ಕಮಿಟಿ. ಈ ಕೋಆಪ್ರೇಟಿವ್ ಬ್ಯಾಂಕು ಒಬ್ಬ ಕಮಿಟಿಯಲ್ಲಿ ದೇ ವಿಲ್ ಎಲೆಕ್ಟ್ ಒನ್ ಮ್ಯಾನೇಜ್ಮೆಂಟ್, ಅಂದರೆ ಎಲೆಕ್ಷನ್ಸ್ ಅವರೊಬ್ಬರನ್ನ ಎಲೆಕ್ಟ್ ಮಾಡ್ಕೊತಾರೆ. ಆ ಎಲೆಕ್ಟೆಡ್ ಮ್ಯಾನೇಜಿಂಗ್ ಕಮಿಟಿ ಇವುಗಳನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. These work on no profit, no losses basis and mainly serve entrepreneurs, small businesses, industries and self-employment in urban areas. ಈ ಕೋಆಪ್ರೇಟಿವ್ ಬ್ಯಾಂಕ್ಸ್ ಜನರಲಿ ಪ್ರಾಫಿಟ್ಟಿಗೂ ವರ್ಕ್ ಮಾಡಲ್ಲ, ನೋ ಪ್ರಾಫಿಟ್ ನೋ ಲಾಸ್ ಥರ. ಇವು ಜನರಲಾಗಿ ಸಣ್ಣ ಪುಟ್ಟ ಬಿಸ್ನೆಸ್ಗೆ
ಹಾಗೆ ಯಾರಾದರೂ ಓನಾಗೆ ಅಂದರೆ ಎಂಟರ್ಪ್ರಿನರ್ ಸ್ವಂತ ಏನಾದರೂ ಬಿಸ್ನೆಸ್ ಮಾಡೋದಾದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವರೇ ಓನಾಗಿ ಏನಾದರೂ ಮಾಡೋದಾದರೆ ದೇ ಕ್ಯಾನ್ ಟೇಕ್ ಲೋನ್ ಫ್ರಮ್ ದಿಸ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇನ್ ಅರ್ಬನ್ ಏರಿಯಾ ಸಿಟಿ ಏರಿಯಾಗಳಲ್ಲಿ. ಇನ್ ರೂರಲ್ ಏರಿಯಾಸ್ ದೇ ಮೇನ್ಲಿ ಫೈನಾನ್ಸ್ ಅಗ್ರಿಕಲ್ಚರಲ್ ಲೈಫ್ ಸ್ಟಾಕ್ ಆ್ಯಂಡ್ ಹ್ಯಾಚರೀಸ್. ಹಳ್ಳಿಗಳಲ್ಲಿ ಅಗ್ರಿಕಲ್ಚರಲ್ ಲೈಫ್ ಸ್ಟಾಕ್ಗೆ ದೇ ವಿಲ್ ಪ್ರೊವೈಡ್ ದ ಪೇಮೆಂಟ್. ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅಗ್ರಿಕಲ್ಚರಲ್ ಗೂಡ್ಸ್ಗೆ ದೇ ವಿಲ್ ಪ್ರೊವೈಡ್. ಸೊ ಈ ಕೋಆಪ್ರೇಟಿವ್ ಬ್ಯಾಂಕ್ಸ್ ಎರಡು ರಕ, 2 types, ಅರ್ಬನ್ ಕೋಆಪ್ರೇಷನ್ ಬ್ಯಾಂಕ್ ಆ್ಯಂಡ್ ಸ್ಟೇಟ್ ಕೋಆಪ್ರೇಷನ್ ಬ್ಯಾಂಕ್. ಸೊ ನೆಕ್ಸ್ಟ್ ಅರ್ಬನ್ ಕೋಆಪ್ರೇಷನ್ ಬ್ಯಾಂಕ್ಸ್ ಅಂದರೆ ಆಫರ್ ಟು ದ ಪ್ರೈಮರಿ ಕೋಆಪ್ರೇಷನ್ ಬ್ಯಾಂಕ್ಸ್ located in urban and semi-urban areas. These banks essentially lend to small borrowers and business centered around communities, localities, workplace groups. ಅದೇ ರೀತಿ ಸ್ಟೇಟ್ ಕೋಆಪ್ರೇಷನ್ ಬ್ಯಾಂಕ್ಸ್ ಅಂದರೆ ಎ ಸ್ಟೇಟ್ ಕೋಆಪ್ರೇಷನ್ ಬ್ಯಾಂಕ್ ಈಸ್ ಅ ಫೆಡರೇಷನ್ ಆಫ್ ದ ಸೆಂಟ್ರಲ್ ಕೋಆಪ್ರೇಷನ್ ಬ್ಯಾಂಕ್ which acts as custodian of the cooperation banking structure in the state. So that's all students in this session. So we will see some more topic in the next session. Thank you so much for your cooperation.